ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮಾಜಿ ಸಚಿವ ಎ ಚೌಡರೆಡ್ಡಿರವರು ಮತ್ತು ಹಾಲಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಂದೆ ಮಗ ಒಂದೇ ವೇದಿಕೆಯಲ್ಲಿ ಭಾಗಿ. ಚಿಂತಾಮಣಿಯ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಈ ಬಾರಿ ಉನ್ನತ ಶಿಕ್ಷಣ ಸಚಿವರಾಗಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ತನ್ನ ತಂದೆ ಮಾಜಿ ಗೃಹ ಸಚಿವರಾದ ಎ ಚೌಡರೆಡ್ಡಿರವರು ಇತ್ತೀಚೆಗೆ ನಡೆದ ಕ್ಷೀರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತುಕೊಂಡು ಎಲ್ಲರ ಗಮನ ಸೆಳೆದರು. ಜಿಲ್ಲೆಯಲ್ಲಿ ಮೊಟ್ಟ ಮೊದಲು ಚಿಂತಾಮಣಿಯಲ್ಲಿ ಕ್ಷೀರ ಕೇಂದ್ರ ಚಿಲ್ಲಿಂಗ್ ಸೆಂಟರನ್ನು ಪ್ರಾರಂಭಿಸಿದ ಘನತೆ ಮಾಜಿ ಸಚಿವ ಎ ಚೌಡರೆಡ್ಡಿರವರಿಗೆ ಸಲ್ಲುತ್ತದೆ ಮತ್ತು ಅದರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದು ಮೊದಲನೇ ಆಗಿರುವುದು ಗಮನಾರ್ಹ. ತಂದೆ ಮಗನನ್ನು ಒಂದೇ ವೇದಿಕೆಯಲ್ಲಿ ನೋಡಿ ಅವರ ಅಭಿಮಾನಿಗಳು ಮುಗುಳ್ನಗೆಯಿಂದ ನೋಡುತ್ತಿರುವ ದೃಶ್ಯ ಕಂಡುಬಂತು. ತನ್ನ ತಂದೆಯವರು ಸ್ಥಾಪಿಸಿದ ಚಿಲ್ಲಿಂಗ್ ಸೆಂಟರ್ ಬಗ್ಗೆ ಆಗಿನ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಅನುಕೂಲವಾಯಿತು ಎಂಬುದರ ಬಗ್ಗೆ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಎಳೆಯಾಗಿ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಮಾಲೂರು ಶಾಸಕರು, ಕೋಚಿಮಲ್ ಅಧ್ಯಕ್ಷರಾದ ಕೆ.ವೈ. ನಂಜೇಗೌಡ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಕೋಚಿಮಲ್ ನಿರ್ದೇಶಕ ಉಲ್ವಾಡಿ ಬಾಬು, ಇತರ ನಿರ್ದೇಶಕರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಮಾಜಿ ಗೃಹ ಸಚಿವರಾದ ಎ ಚೌಡರೆಡ್ಡಿರವರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಚಿಂತಾಮಣಿಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿ ನಂತರ ರಾಜ್ಯದಲ್ಲೇ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಶೀತಲಿ ಕೇಂದ್ರ ಚಿಲ್ಲಿಂಗ್ ಸೆಂಟರ್ ತಾಲೂಕಿನ ವಿವಿಧ ಸಹಕಾರಿ ಸಂಘಗಳಿಂದ ಶೇಖರಣೆ ಮಾಡಿರ್ತಕ್ಕಂಥ ಹಾಲನ್ನ ಇಲ್ಲಿ ತಂದು ಶೀತಲ ಕೇಂದ್ರದಲ್ಲಿ ಇಟ್ಟು ನಂತರ ಕೋಲಾರಿಗೆ ಅದನ್ನ ಕೊಂಡೊಯ್ತಕ್ಕಂಥ ಕೆಲಸ ಆಯ್ತು. ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಅದ ಪ್ರಾರಂಭ ಆಯಿತು. ನಂತರ ಏನಿವತ್ತು ಮುಳಬಾಗಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಕೋಮುಲ್ ಇವತ್ತು ಘಟಕ ಇದೆ, ಅದನ್ನ ಚಿಂತಾಮಣಿಯಲ್ಲೇ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಕುರಿಯನ್ ಅವರನ್ನ ಭೇಟಿ ಮಾಡಿ NDDB ಅವರನ್ನ ಮುಖಾಂತರ ಚಿಂತಾಮಣಿಯಲ್ಲಿ ಆಗಬೇಕು. ಭೌಗೋಳಿಕವಾಗಿ ಚಿಂತಾಮಣಿ ಜಿಲ್ಲೆಯ ಅವಿಭಜಿತ ಕೋಲಾರ ಜಿಲ್ಲೆಯ ಮಧ್ಯಭಾಗದಲ್ಲಿದೆ. ರೈತರ ಹಾಲು ವ್ಯಾನ್ಗಳು ಬರ್ತಕ್ಕಂಥದ್ದು ಅಥವಾ ಏನಿವತ್ತು ವಾಹನಗಳು ತ್ವರಿತವಾಗಿ ಬರಲಿಕ್ಕೆ ಸಾಧ್ಯ ಇದೆ. ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗುವಂತ ಸಂದರ್ಭದಲ್ಲಿ ಹಾಲು ಕೆಟ್ಟತಕ್ಕಂಥ ಅವಕಾಶಗಳಿದಾವೆ ಅಂತ ಹೇಳಿ ಇಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿ, ಆದ್ರೆ ದುರಾದೃಷ್ಟ ಆ ಸಂದರ್ಭದಲ್ಲಿ ಅವರು ಚುನಾವಣೆಯಲ್ಲಿ ಸೋತರು 1985 ಮಧ್ಯೆ. ನಂತರ ಸಿ ಮುನ್ಸ್ವಾಮಿ ಅವರು MD ಆಗಿದ್ದಂಥ ಸಂದರ್ಭದಲ್ಲಿ ಅವರ ಊರಿನ ಹತ್ರ ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ತಮಗೆಲ್ಲರಿಗೂ ಗೊತ್ತಿದೆ, ತಾಲೂಕಿನಲ್ಲಿ 1,35,000 ಲೀಟರ್ಗಿಂತ ಹೆಚ್ಚು ಇವತ್ತು ಹಾಲು ಉತ್ಪಾದನೆ ಮಾಡೋದ್ರಲ್ಲಿ ನಮ್ಮ ತಾಲೂಕು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದಕ್ಕೆ ನಾನು ಸಮಸ್ತ ನಮ್ಮ ತಾಲೂಕಿನ ಎಲ್ಲ ಹೈನೋದ್ಯಮದಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ರೈತ ಮಹಿಳೆಯರಿಗೆ, ರೈತ ಬಂಧುಗಳಿಗೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.